ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶೈವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯ ಸ್ವಯಂವರವನ್ನು ಘೋಷಣೆ ಮಾಡಿದ್ದನ್ನು ಸುದ್ದಿ ಕೇಳಿ ತಾನೂ ಗರುಡಾರೂಢನಾಗಿ ಬಂದು ಭೀಷ್ಮಕ ರಾಜ ತಾನು ಸ್ವಯಂವರವನ್ನು ಘೋಷಣೆ ಮಾಡಿದ್ದು ಸರಿಯಲ್ಲ ಅಂತನ್ನುವುದನ್ನು ಭೀಷ್ಮಕ ರಾಜನಿಗೆ ತಿಳಿಸಿಕೊಟ್ಟು ತನ್ನ ವಿಶ್ವರೂಪವನ್ನು ತೋರಿಸಿ ರುಕ್ಮಿಣಿಯ ವಿಶ್ವರೂಪವನ್ನೂ ತೋರಿಸಿ ನಿತ್ಯಾವಿಯೋಗಿಯಾದ ಲಕ್ಷ್ಮೀದೇವಿಯನ್ನು ನನ್ನನ್ನು ಬಿಟ್ಟು ಬೇರೆಯವರಿಗೆ ನೀನು ಕೊಡುವುದು ಸರಿಯಲ್ಲ ಅಂತನೋ ಮಾತನ್ನು ಹೇಳಿ ನಿನ್ನ ಐಶ್ವರ್ಯ ಭ್ರಷ್ಟನಾಗ್ತಿ, ನಿನಗೆ ಸರಿಯದಾಗುವುದಿಲ್ಲ, ಒಳ್ಳೆಯದಾಗುವುದಿಲ್ಲ ನಿನಗೆ ಅಂತನೋ ಮಾತನ್ನು ತಿಳಿಸಿ ಪರಮಾತ್ಮ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಹಿಂದೆ ಹಾಗಾದರೆ ಪ್ರಶ್ನೆ ಬರ್ತದೆ ನಮಗೆ, ಹಾಗಾದರೆ ಯಾರೂ ಕೂಡ ಹೀಗೆ ಲಕ್ಷ್ಮೀದೇವಿಯ ಸ್ವಯಂವರವನ್ನು ಮಾಡಲೇಬಾರದು. ಜನಕರಾಜ ಸೀತಾ ಸ್ವಯಂವರವನ್ನು ಘೋಷಣೆ ಮಾಡಿದ್ದಾನೆ, ವರುಣನೂ ಕೂಡ ತನ್ನ ಮಗಳ ಸ್ವಯಂವರ ಘೋಷಣೆ ಮಾಡಿದ್ದಾನೆ. ಅಂದಮೇಲೆ ಭೀಷ್ಮಕ ರಾಜ ಸ್ವಯಂವರವನ್ನು ಘೋಷಣೆ ಮಾಡಿದ್ದು ಯಾಕೆ ತಪ್ಪಾಗ್ತದೆ ಅಂತ ಪ್ರಶ್ನೆ ಬರ್ತದೆ ನಮಗೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ, ಜನಕರಾಜನಿಗಾಗಲಿ ವರುಣನಿಗಾಗಲಿ ಅವರು ಕ್ಷತ್ರಿಯರಂತಂದ ಮೇಲೆ ಸ್ವಯಂವರವನ್ನು ಘೋಷಣೆ ಮಾಡೋದು ಅವರ ಧರ್ಮನೇ, ತಪ್ಪಲ್ಲ. ಆದರೆ ಅವರಿಗೆ ಸಿದ್ಧ ಇತ್ತು, ದೇವರೇ ಅಂದರೆ ಜನಕರಾಜನಿಗೆ ಸಿದ್ಧ ಇತ್ತು ಸೀತಾವನ್ನು ರಾಮಚಂದ್ರ ದೇವನಿಗಾಗಿಯೇ ಸೀತಾ ಸ್ವಯಂವರವನ್ನು ಇಟ್ಟಿದ್ದ. ದೇವರೇ ಮದುವೆ ಮಾಡಿಕೊಳ್ತಾನೆ, ಸ್ವಯಂವರವನ್ನು ಮಾಡಿಕೊಳ್ತಾನೆ ಅಂತನೂ ನಿರ್ಣಯ ಇತ್ತು, ಹಾಗಾಗಿ ಸ್ವಯಂವರವನ್ನು ಮಾಡಿದ್ದ. ವರುಣನೂ ಹಾಗೆ ಮಾಡಿದ್ದ. ಆದರೆ ಇಲ್ಲಿ ಭೀಷ್ಮಕ ರಾಜ ತಾನು ಸ್ವಯಂವರವನ್ನು ರುಕ್ಮಿಣಿಯ ಸ್ವಯಂವರವನ್ನು ಘೋಷಣೆ ಮಾಡಿದ್ದು ಶಿಶುಪಾಲನಿಗೋಸ್ಕರ. ಹಾಗಾಗಿ ದೇವರನ್ನು ಬಿಟ್ಟು ಮತ್ತೊಬ್ಬರಿಗಾಗಿ ಲಕ್ಷ್ಮೀದೇವಿಯ ಸ್ವಯಂವರವನ್ನು ಘೋಷಣೆ ಮಾಡಿದರೆ ಘೋಷಣೆ ಮಾಡಿದವರಿಗೆ ಅದು ಒಳ್ಳೆಯದಾಗುವುದಿಲ್ಲ, ಅನರ್ಥವಾಗ್ತದೆ. ಹಾಗಾಗಿ ಕೃಷ್ಣ ತಾನು ಉಪದೇಶ ಮಾಡಿ, ನಾನು ಹೆಣ್ಣಿಗೋಸ್ಕರ ಬಂದವನಲ್ಲ, ನಾನು ಯಾರು ಅಂತನ್ನೋದನ್ನು ತಿಳಿದುಕೊಳ್ಳುವಂಥ ವಿಶ್ವರೂಪವನ್ನು ತೋರಿಸಿದ. ರುಕ್ಮಿಣಿ ಲಕ್ಷ್ಮೀದೇವಿಯ ವಿಶ್ವರೂಪ, ರುಕ್ಮಿಣಿ ವಿಶ್ವರೂಪ ಎರಡೂ ಒಂದೇ. ಆದರೂ ರುಕ್ಮಿಣಿಯ ವಿಶ್ವರೂಪವನ್ನು ತೋರಿಸಿದ. ಅವಳು ಅನಂತಳಾಗಿದ್ದಾಳೆ, ನಾನೂ ಅನಂತನಾಗಿದ್ದೇನೆ, ನನ್ನ ಅನುಗ್ರಹದಿಂದ ಲಕ್ಷ್ಮೀದೇವಿಯೂ ಅನಂತಳಾಗಿದ್ದಾಳೆ ಅಂತ ಹೇಳಿ ವಿಶ್ವರೂಪವನ್ನು ತೋರಿಸಿ ಪರಮಾತ್ಮನ ಪಾದಕ್ಕೆ ಅವನು ಬಿದ್ದಿದ್ದಾನೆ. ಆಗ ಪರಮಾತ್ಮ ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡುತ್ತೇನೆ ಅಂತನ್ನೋದನ್ನು ತಾನು ಒಪ್ಪಿಕೊಂಡು ಕೃಷ್ಣನನ್ನು ಬಿಟ್ಟುಕೊಟ್ಟಿದ್ದಾನೆ. ಇಷ್ಟು ಆಗಿದೆ. ಆಗ ಈ ಜರಾಸಂಧ ಮೊದಲಾದ ಸಕಲ ದೈತ್ಯರು ರಾಕ್ಷಸರು
ತಾವು ಆಲೋಚನೆ ಮಾಡಿದ್ದೇ ಬೇರೆ, ಇಲ್ಲಿ ಆದದ್ದೇ ಬೇರೆ. ಅದಕ್ಕೆ ಬಹಳ ಅಸಮಾಧಾನ ಪಡ್ತಾರೆ ಜರಾಸಂಧ. ಅಷ್ಟೇ ಅಲ್ಲದೇನೆ ಜರಾಸಂಧನನ್ನು ಪರಮಾತ್ಮ ಕೊಲ್ಲದೇ ಬಿಟ್ಟ. ಯಾಕೆ ಬಿಟ್ಟ ಅಂತನ್ನೋದು ಪ್ರತಿ ಬಾರಿಯೂ ಕೊಲ್ಲದೆ ಬಿಟ್ಟದ್ದಕ್ಕೆ ಕಾರಣವನ್ನು ಹೇಳೋದು ಶ್ರೀಮದಾಚಾರ್ಯರಿದೆ. ಏನಂತೆ? ವಶೀಕೃತಿ ಚ ಭೀಷ್ಮಕೆ, ಪರಮಾತ್ಮನ ವಶವಾದ, ಪರಮಾತ್ಮನ ಭಕ್ತನಾದ, ಭಕ್ತನೇ ಆಗಿದ್ದ, ಇನ್ನಷ್ಟು ಹೆಚ್ಚು ಭಕ್ತಿ ಉಳ್ಳವನಂತೆ ಆದ ಯಾರು? ಭೀಷ್ಮಕ ರಾಜ. ಮತ್ತು ಆ ಜರಾಸಂಧನನ್ನು ಕೊಲ್ಲದೆ ಇದ್ದದ್ದಕ್ಕೆ ಕಾರಣ ಏನು? ಯಶಶ್ಚ ಧರ್ಮಮುತ್ತಮಂ ವಿದಿತ್ಸತಾರುಕೋದರೇ ನ ಕೇಶವೇನು ಸೂದಿತೋ ಜರಾಸುತೋ ಹಿ ಮನ್ಯತೆ. ಯಶಶ್ಚ ಧರ್ಮಮುತ್ತಮಂ, ಉತ್ತಮವಾದ ಕೀರ್ತಿಯನ್ನು, ಪುಣ್ಯವನ್ನು ಕೊಡೋದಕ್ಕಾಗಿ. ಯಾರಿಗೆ? ಭೀಮಸೇನ ದೇವರಿಗೆ ಕೊಡೋದಕ್ಕಾಗಿ. ಭೀಮಸೇನ ದೇವರಿಗೆ ಈ ಜರಾಸಂಧನನ್ನು ಸಂಹಾರ ಮಾಡುವುದರಿಂದ ಬಂದ ಏನು ಪುಣ್ಯ ಕೀರ್ತಿಗಳಿವೆಯೋ, ಚತುರ್ಮುಖತ್ವ ಯೋಗ್ಯತಾ ಅಂತ ಹೇಳಿ ಮುಂದೆ 22ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಹೇಳೋರಿದ್ದಾರೆ. ಪಾರಮೇಷ್ಠ ಸತ್ಪದಂ, ಆ ಬ್ರಹ್ಮದೇವರ ಪದವಿಗೆ ಬೇಕಾದ ಏನು ಯೋಗ್ಯತೆ ಇದ್ದವರೇ ಇವನನ್ನು ಕೊಲ್ತಾರೆ. ಆ ಯೋಗ್ಯತೆ ಯಾರಿಗಿದೆ? ಭೀಮಸೇನ ದೇವರಿಗಿದೆ. ಹಾಗಾಗಿ ಕೊಂದ ಪುಣ್ಯ ಭೀಮನಿಗೆ ಬರ್ತದೆ, ಕೊಂದ ಕೀರ್ತಿ ಭೀಮನಿಗೆ ಬರಬೇಕು ಅನ್ನೋ ಸಲುವಾಗಿಯೇ ಕೃಷ್ಣ ಬಿಟ್ಟು ಹೋದ. ರಾವಣನನ್ನ, ಕುಂಭಕರ್ಣನನ್ನ ಸಂಹಾರ ಮಾಡಲು ಸಮರ್ಥರಾಗಿದ್ದರೂ ಹನುಮಂತ ದೇವರು ಹೇಗೆ ಮತ್ತೆ ಕೃಷ್ಣ ದೇವರಿಗಾಗಿ, ರಾಮಚಂದ್ರ ದೇವರಿಗಾಗಿ ಬಿಟ್ಟು ಕೀರ್ತಿಯನ್ನು ರಾಮನಿಗೆ ಕೊಟ್ಟು ಸಮರ್ಪಣೆ ಮಾಡಿದರೋ, ಹಾಗೆ ಇಲ್ಲೂ ಕೂಡ ಭಗವಂತ ಭೀಮಸೇನ ದೇವರ ಸಲುವಾಗಿ ಆ ಜರಾಸಂಧನನ್ನು ಸಂಹಾರ ಮಾಡದೇನೆ ಬಿಟ್ಟ. ಅದನ್ನೇ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಯಶಶ್ಚ ಧರ್ಮಮುತ್ತಮಂ ವಿದಿತ್ಸತಾರುಕೋದರೇನ ಕೇಶವೇನ ಸೂದಿತೋ ಜರಾಸುತೋ ಹಿ ಮನ್ಯತೆ. ಆದರೆ ಜರಾಸಂಧ ಇದನ್ನು ವಿಪರೀತವಾಗಿ ತಿಳಿದು ಬಿಟ್ಟ. ಏನು ತಿಳಿದ ವಿಪರೀತವಾಗಿ ಅಂದರೆ, ಕೃಷ್ಣನಿಗೆ ನನ್ನನ್ನು ಸೋಲಿಸುವ ಸಾಮರ್ಥ್ಯವಿದೆ ಹೊರತು ನನ್ನನ್ನು ಕೊಲ್ಲುವ ಸಾಮರ್ಥ್ಯ ಇಲ್ಲ. ಯಾಕೆ? ರುದ್ರದೇವರ ವರ ನನ್ನಲ್ಲಿ ಇದೆ. ಆದ್ದರಿಂದ ನನಗೆ ರುದ್ರದೇವರು ವರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ವರಾಶಿವಸ್ಯ ಮಾಮಯಂ ನ ಹಂತುಮಿಷ್ಟ ಉತ್ತಮಾತ್ ಅತಃ ಶಿವಪ್ರಸಾದತೋ ಜಿತೋಪಿ ಜೇಷ್ಯ ಉತ್ತರಂ. ಈಗ ಎಷ್ಟೋ ಬಾರಿ ನಾನು ಸೋತಿರಬಹುದು ಕೃಷ್ಣನಿಂದ, ಆದರೆ ರುದ್ರದೇವರ ವರವಿರೋದರಿಂದ ನಾನು ಈಗ ಕೃಷ್ಣನನ್ನು ಗೆಲ್ಲಿಕ್ಕಾಗದೇ ಇದ್ದರೂ ಉತ್ತರ ಮುಂದೆ ನಾನು ಗೆಲ್ತೇನೆ ಅಂತ ಹೇಳಿ ತಾನು ಮೃಧೆ ಜಿತೋಪಿ ಸನ್ ದೃಢಾಶಯ ಪುನಃ ಸಮೀಹತೆ ಯುಧಂ ಶಿವಂ ನ ಚಾವಮನ್ಯತೆ ಕ್ವಚಿತ್. ರುದ್ರದೇವರಿಗೆ ತಿರಸ್ಕಾರ ಮಾಡಲಿಲ್ಲ, ರುದ್ರದೇವರ ಮೇಲೆ ಭಕ್ತಿಯನ್ನೇ ಮಾಡಿದ ಜರಾಸಂಧ. ರುದ್ರದೇವರ ವರವನ್ನು ಪಡೆದರೂ ಕೃಷ್ಣ ನನಗೆ ಸೋಲಿಸ್ಲಿಕ್ಕಾಗಲಿಲ್ಲ, ಕೃಷ್ಣನ ಸಂಹಾರ ಮಾಡಲಿಕ್ಕಾಗಲಿಲ್ಲ. ರುದ್ರದೇವರ ಮಾತೇ ಸುಳ್ಳು, ರುದ್ರದೇವರ ಮೇಲೆ ಭಕ್ತಿ ಮಾಡಬಾರದು ಅಂತ ರುದ್ರದೇವರನ್ನು ತಿರಸ್ಕಾರ ಮಾಡಲಿಲ್ಲ ಅವನು. ತಾನೇ ಹೀಗೆ ಅನ್ಕೊಂಡ. ಏನಂತ? ಕೃಷ್ಣನಿಗೆ ನನಗಿಂತ ಬಲ ಹೆಚ್ಚಿರಬಹುದು, ಅಥವಾ ಈಗ ಅವನು ನನ್ನನ್ನು ಗೆದ್ದಿರಬಹುದು, ಮುಂದೆ ನಾನು ಅವನನ್ನು ಗೆಲ್ತೇನೆ, ಯಾಕೆ? ರುದ್ರದೇವರ ವರ ಇದೆ ನನಗೆ ಅಂತ ಹೇಳಿ ಅತಃ ಪುನಃ ಸಮೂಮಿಪಾನ್ ಉವಾಚ ಭಾರದ್ರಸ್ತದ ದಿಗೇವ, ತಮ್ಮನ್ನು ತಾನು ಧಿಕ್ಕಾರ ಮಾಡಿಕೊಳ್ತಾನೆ, ರಾಜರನ್ನೆಲ್ಲ ಬೈತಾನೆ. ದಿಗೇವ ಪೌರುಷಂ ಹೀನೋ ಯದೇಶ ಯೋ ಅಜಯತ್, ನಮ್ಮನ್ನು ಸದಾಕಾಲ ಕೃಷ್ಣ ಗೆಲ್ತಾನೆ, ಅವನು ಕೃಷ್ಣನಿಂದ ನಾವು ಸೋಲ್ತೇವೆ, ನಮ್ಮ ಬಲಕ್ಕೆ ನಮ್ಮ ಪೌರುಷಕ್ಕೆ ಧಿಕ್ಕಾರವಿರಲಿ ನಮಗೆ ಅಂತ ತನ್ನನ್ನು ತಾನು ಬೈಕೊಳ್ತಾ ಇದ್ದಾನೆ ಜರಾಸಂಧ. ನಾವು ಅಂದ್ಕೊಂಡಿದ್ದೇನು, ಅವನಿಗೆ ಒಂದೂ ಆಸನ ಸಿಗಬಾರದು, ಒಂದೂ ಮರ್ಯಾದೆ ಸಿಗಬಾರದು, ಒಂದೂ ಮನೆ ಸಿಗಬಾರದು, ಅವಮಾನಿತನಾಗಿ ತಾನು ತಿರುಗಿ ಹೋಗಬೇಕು, ನಮ್ಮ ಕೆಲಸ ಸಹಜವಾಗಿ ಆಗಿಬಿಡುತ್ತದೆ ಅಂತ ನಾವು ಅಂದ್ಕೊಂಡವರಿಗೆ ಅವನಿಗೆ ಇಲ್ಲಿ ಆಸನ ಅಲ್ಲ, ದೇವೇಂದ್ರ ಸ್ವರ್ಗದಲ್ಲಿ ಇದ್ದ ಆಸನ ತೊಳಗೆ ಬಂದು ಅವನಿಗೆ ಪಟ್ಟಾಭಿಷೇಕ ಆಗುವಂತೆ ಆಯಿತು. ಎಷ್ಟು ದೊಡ್ಡ ಅವಮಾನ ನಮಗಿದು ಅಂತ ತಾನು ತನ್ನ ಶಿಷ್ಯರ ಮುಂದೆ, ಪರಿವಾರದ ಮುಂದೆ ಹೇಳಿಕೊಳ್ತಾ ಇದ್ದಾನೆ. ಅಭೂಪತೇರ್ನ ಚಾಸನಂ ಪ್ರದೇಯಮಿತ್ಯುದಾಹೃತಂ ಅವುಶ್ಯನಸ್ತದನ್ಯಥ ಬಭೂವ ಚಿಂತಿತಂ ನೃಪಾಃ ಅಯಂ ನೃಪೋತ್ತಮಾಂಕಣೆ ಮಹೇಂದ್ರಪೀಠಮಾರುಹತ್ ಸಮಸ್ತ ರಾಜರಾಜ್ಯತಾಂ. ಅಷ್ಟೇ ಅಲ್ಲದೇನೆ ಪಟ್ಟಾಭಿಷಿಕ್ತನಾಗಿ
ಎಲ್ಲ ರಾಜರಕ್ಕಿಂತ ಉತ್ತಮ ರಾಜ ಅಂತ ಅನಿಸಿಕೊಂಡ ಕೃಷ್ಣ. ಎಷ್ಟು ದೊಡ್ಡ ಅವಮಾನ ನಮಗಿದು, ನಾವೆಲ್ಲ ಇದ್ದಾಗ. ಹಾಗಾಗಿ ನಾವು ಅಂದ್ಕೊಂಡಿದ್ದಾಯಿತು, ಏನೋ ಮಾಡೋದೊಂದು ಬೇರೆ ಆಯಿತು. ಹಾಗಾಗಿ ಅತಃ ಪುನಃ ಕಥಂ ಹರಿಂ ವಯಂ ಜಯೇಮ ಚಿಂತ್ಯತಾಂ. ಹಾಗಾಗಿ ಆ ಕೃಷ್ಣನನ್ನು ಹೇಗೆ ಗೆಲ್ಲಬೇಕು, ಆ ಕೃಷ್ಣ ಇಲ್ಲ ಅಂತ ಹೇಗೆ ಮಾಡಬೇಕು ಅಂತ ಚಿಂತಾದಲ್ಲಿ ಮಗ್ನರಾಗಿದ್ದಾರೆ ಎಲ್ಲ ರಾಜರುಗಳು. ತಥಾಚ ಭೀಷ್ಮಕಾತ್ಮಜಾಂ. ಕೃಷ್ಣ ಇದ್ದಾಗ ಆ ರುಕ್ಮಿಣಿಯನ್ನು ಹೇಗೆ ಶಿಶುಪಾಲನಿಗೆ ಕೊಡಬೇಕು. ಯಾಕೆಂದರೆ ಶಿಶುಪಾಲನ ಮೇಲೆ ನನಗೆ ಬಹಳ ಪ್ರೀತಿ ಇದೆ. ನನ್ನ ಔರಸ ಮಗ, ನನ್ನ ದೇಹದಿಂದ ಹುಟ್ಟಿದಂತಹ ಮಗ ಯದ್ಯಪಿ ಸಹದೇವ ಅಂತಾಗಿದ್ದರು, ಇವನು ಯದ್ಯಪಿ ಮತ್ತು ದತ್ತಪುತ್ರನಾಗಿದ್ದರು, ಇವನ ಮೇಲೆ ನನಗೆ ಬಹಳ ಪ್ರೀತಿ ಇದೆ. ಅಯಂ ಹಿ ದತ್ತಪುತ್ರಕೋ ಮಮೋಸರಾತ್ ವಿಶಿಷ್ಯತೆ. ಔರಸಪುತ್ರನಾದ ಸಹದೇವನಕ್ಕಿಂತಲೂ ಇವನ ಮೇಲೆ ನನಗೆ ಬಹಳ ಪ್ರೀತಿ ಇದೆ. ಹಾಗಾಗಿ ಉತ್ತಮ ರೂಪವತಿಯಾದ ರುಕ್ಮಿಣಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತ ನಾನು ವಿಚಾರ ಮಾಡ್ತಾ ಇದ್ದರೆ ವಿರುದ್ಧವೇ ಆಯಿತು ನಮಗೆಲ್ಲ ಅಂತ ಇಷ್ಟು ಚಿಂತೆಯನ್ನು, ಮನಸ್ಸಿನಲ್ಲಿದ್ದ ಆಕೂತವನ್ನು ತಾನು ಹೇಳ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೇನೆ ಮಗನಾಗುವಂತೆ ಶಿಷ್ಯನೂ ಆಗಿದ್ದಾನೆ. ಯಾಕೆ? ಶೈವಾಗಮ ಪಾಠವನ್ನು ಹೇಳಿದ್ದೇನೆ ನಾನು. ಆ ಜರಾಸಂಧ ಹೇಳ್ತಾನೆ ನೋಡ್ರಿ, ಶೈವಾಗಮ ಪಾಠವನ್ನು ಹೇಳಿದ್ದೇನೆ. ಶಿವಾಗಮೇಶು ಶಿಷ್ಯಕಾಹ ಸ ರುಕ್ಮಿ ಸಾಲ್ವ ಪೌಂಡ್ರಕ, ರುಕ್ಮಿ ಸಾಲ್ವ ಪೌಂಡ್ರಕ ಮತ್ತು ಶಿಶುಪಾಲ ಇವರೆಲ್ಲರೂ ನನ್ನ ಶಿಷ್ಯರು. ಯಾಕೆ? ಇವರಿಗೆಲ್ಲ ಶೈವಾಗಮ ಪಾಠ ಹೇಳಿದ್ದೇನೆ ನಾನು. ಮಮಾಖಿಲಾಹ ನೃಪಾಹ ತತಃ ಕುರುಧ್ವಂ ಏತದೇವ ಮೇ ಇತಿ ರೀತಿಯಿತು ಸೋಭರಾಟ್. ಇಷ್ಟು ತಾನು ಜರಾಸಂಧ ಹೇಳಿದಾಗ ಅದಕ್ಕೆ ಸಮಾಧಾನವನ್ನು ಹೇಳುವಂತೆ ಉತ್ತರವನ್ನು ಕೊಡಲು ಪ್ರಯತ್ನ ಮಾಡ್ತಾನೆ. ಯಾರು? ಸಾಲ್ವರಾಜ ಎದ್ದು ನಿಂತು ಆ ರುಕ್ಮಿಯ ಅನುಜ್ಞೆಯನ್ನು ಪಡೆದು ಎದ್ದು ನಿಂತು ತಾನು ಮಾತನಾಡ್ತಾನೆ. ನಚಾವರ್ತಿ. ಆದರೆ ಕೃಷ್ಣ ಇಲ್ಲದೇ ಇದ್ದಂತೆ ಆಗುವವರೆಗೆ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಅದಕ್ಕೆ ರುಕ್ಮಿಣಿ ಹೇಳ್ತಾನೆ, ನಾನು ಸ್ವಯಂವರವನ್ನು ಘೋಷಣೆ ಮಾಡುವುದಿಲ್ಲೀಗ, ನೇರವಾಗಿ ರುಕ್ಮಿಣಿಯ ಪಾಣಿಗ್ರಹಣವನ್ನು ಶಿಶುಪಾಲನ ಜೊತೆಗೆ ಮಾಡಿಬಿಡ್ತೇನೆ. ನಮ್ಮ ತಂದೆ ಇದ್ದಾನೆ, ವೃದ್ಧನಾಗಿದ್ದಾನೆ, ಅವನೇನು ಮಾತನಾಡ್ತಾನೆ, ನಾನೇನು ಹೇಳ್ತೇನೋ ಅದೇ ನಡೀತದೆ ನನ್ನಲ್ಲಿ, ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಸ್ವಯಂವರೋ ನಿವರ್ತಿತ ಸ್ವಸಾರಮೇಷ್ಯ ದಾಸ್ಯತಿ, ಸ್ವಸಾರಂ ಏಷ ದಾಸ್ಯತಿ. ನನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತೇನೆ. ನಚಾವರ್ತಿತು ಕ್ಷಮಃ. ಅದನ್ನು ತಡೆದು ಹಿಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮ್ಮ ರಾಜನಿಗೆ, ನನ್ನ ತಂದೆಗೆ. ಯಾಕೆ? ಅವನು ವೃದ್ಧನಾಗಿದ್ದಾನೆ. ವಯೋಗತಸ್ತಥಾ ಬಲಃ ಅಯ್ಯಂತು ಕೃಷ್ಣ. ಆದರೆ ಒಂದು ಮಾತ್ರ ಅಂಜಿಕೆ ಇದೆ, ಕೃಷ್ಣ ಬಂದು ಅಪಹಾರ ಮಾಡಿಕೊಂಡು ಹೋಗ್ತಾನೆ ರುಕ್ಮಿಣಿಯನ್ನ. ಇಷ್ಟು ಅಂಜಿಕಿದೆ. ಹಾಗಾಗಿ ಆ ಕೃಷ್ಣನನ್ನೇ ಇಲ್ಲ ಅಂತ ಮಾಡಿಬಿಟ್ಟರೆ ಎಲ್ಲ ರೀತಿ ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ. ನಾವು ಅಂದ್ಕೊಂಡಿದ್ದ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅಂತನ್ನೋದು ಸರಳವಾಗಿಬಿಡುತ್ತದೆ. ಮತ್ತು ಎಲ್ಲ ದೇವತೆಗಳನ್ನು ಸಂಹಾರ ಮಾಡಲಿಕ್ಕೂ ಆಗ್ತದೆ. ನಾವು ಅನ್ಕೊಂಡುವಂತಹ ಎಲ್ಲ ಸಮಸ್ಯೆಗಳೂ ಪರಿಹಾರವಾಗಿಬಿಡುತ್ತದೆ, ಕೃಷ್ಣ ಒಬ್ಬ ಇಲ್ಲ ಅಂತ ಆದದ್ದರಿಂದ ಅಂತ ಹೇಳ್ತಾ ಇದ್ದಾನೆ. ತಥೋಸ್ಯ ಪೂರ್ವಮೇವನೋ ಹ್ಯಭಾವತ ಕೃತ ಶುಭ ಉಪಾಯ ಚಿಂತಿತು. ಆಯಿತು, ಎಲ್ಲ ನೀವು ಹೇಳ್ತಾ ಇದ್ದಿ, ಆದರೆ ಕೃಷ್ಣ ಇಲ್ಲ ಅಂತ ಮಾಡಲಿಕ್ಕೆ ಹೇಗೆ ಸಾಧ್ಯ? ಕೃಷ್ಣನನ್ನ ಭೂಮಿ ಮೇಲೆ ಕೃಷ್ಣನನ್ನ ಸಂಹಾರ ಮಾಡಲಿಕ್ಕೆ ಹೇಗೆ ಸಾಧ್ಯಪ್ಪ? ಅದೇ ಬಹಳ ಕಷ್ಟವಾದ ಕೆಲಸ. ಇಷ್ಟು ಬಾರಿ ಅವನ ಜೊತೆಗೆ ಯುದ್ಧವಾಡಿ ಅವನನ್ನು ಏನಾದರೂ ಸಮಸ್ಯೆ ಮಾಡಬೇಕು ಅಂದರೆ ಪುನಃ ತಿರುಗಿ ನಮಗೆ ಸಮಸ್ಯೆ ಆಗಿ ಅವನಿಂದ ಸೋತು ಅವಮಾನಿತರಾಗಿ ತೃಣೋಪಮರಾಗಿ ಬಂದಿದ್ದೇವೆ ನಾವೆಲ್ಲರೂ. ಅಂದಮೇಲೆ ನಾವು ವಿಚಾರ ಮಾಡಬೇಕಾದದ್ದು ಅಂತಂದರೆ ಅದಕ್ಕೊಂದು ಉಪಾಯ ಹೇಳ್ತೇನೆ ಅಂತ ಸಾಲ್ವ ಹೇಳ್ತಾನೆ. ಉಪಾಯ ಏಷ ಚಿಂತಿತೋ ಮಯ್ಯಾತ್ರ ಮಾಗಧೇಶ್ವರ. ನಮಸ್ಕಾರ ಮಾಡಿ ಆ ಜರಾಸಂಧನ ಎದುರಿಗೆ ಮಾತನ್ನು ಹೇಳ್ತಾನೆ. ಮುನಿಂ ಹಿ ಗರ್ಗ ನಾಮಕಂ. ಯಾದವರ ಪುರೋಹಿತರಾದವರು ಗರ್ಗಾಚಾರ್ಯರು. ಆ ಗರ್ಗಾಚಾರ್ಯರಿದ್ದಾರೆ. ಆ ಗರ್ಗಾಚಾರ್ಯರ ಮಗ ಕಾಲಯವನ ಅಂತ ಇದ್ದಾನೆ. ಅವನು ಕೃಷ್ಣನ ಸಂಹಾರಕ್ಕಾಗಿ ಹುಟ್ಟಿದ್ದು. ಅವನ ನೇತೃತ್ವದಲ್ಲಿ ಕೃಷ್ಣನ ಸಂಹಾರ ಮಾಡಿಬಿಡೋಣ
ಅದೇನು ಕಥೆ? ಗರ್ಗಾಚಾರ್ಯರ ಮಗ ಕಾಲಯವನ ಹೇಗಾದ? ಗರ್ಗಾಚಾರ್ಯರು ಕೃಷ್ಣನ ಸಂಹಾರ ಮಾಡುವಂತಹ ಮಗನನ್ನು ಪಡೆದರೆ ಯಾಕೆ? ಏನಾಯಿತು ಅದನ್ನು ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ತಾನು ಪ್ರಾರಂಭ ಮಾಡ್ತಾನೆ. ಮುನಿಂ ಹಿ ಗರ್ಗನಾಮಕಂ ಯಮುಷ್ಯ ಚಾಸ್ ಸ್ಯಾಲಮಾಕ್ಷಿಪತ್ ಯದಾಸ್ಯ ಷಂಡತೋದಿತ ಮುನಿ ಪುರೋಹಿತಸ್ಯ ಚ ಪರೇಣ ಒಂದು ಸಭೆ ನಡೀತಾ ಇತ್ತು, ಯಾದವ ಸಭೆ. ಆ ಯಾದವ ಸಭೆಯಲ್ಲಿ ಸುಮ್ಮನೆ ಮಾತಿಗೆ ಅವರನ್ನು ಯಾದವರು ಮತ್ತು ಗರ್ಗಾಚಾರ್ಯರನ್ನು ನಪುಂಸಕ ಅಂತ ಹೇಳಿ ಅಪಹಾಸ ಮಾಡಿಬಿಡ್ತಾರೆ. ಅವರು ಬ್ರಹ್ಮಚರ್ಯದಿಂದ ಇರ್ತಾರೆ, ಮದುವೆ ಮಾಡಿಕೊಂಡಿದ್ದರು ತಾವು ಬ್ರಹ್ಮಚರ್ಯದಿಂದ ಇರ್ತಾರೆ, ಅದನ್ನು ಅಪಹಾಸ ಮಾಡಿಬಿಡ್ತಾರೆ ಆ ಚರ್ಯಕ್ಕೆ. ಹಾಗಾಗಿ ಆ ಅಪಹಾಸದಲ್ಲಿ ಕೃಷ್ಣನೂ ಭಾಗಿಯಾಗಿದ್ದಾನೆ ಅಂತ ತಿಳಿದು ಯಾದವರು ಇಲ್ಲದೇ ಇದ್ದಂತೆ ಆಗಬೇಕು, ಕೃಷ್ಣನೂ ಇಲ್ಲದೇ ಇದ್ದಂತೆ ಆಗಬೇಕು ಅಂತ ಹೇಳಿ ತಾನು ಸಿಟ್ಟಿಗೆ ಬಂದು ಚಕಾರಚ ಪ್ರತಿಶ್ರವಂ ಸಮಾರ್ಜನೆ ಸುತಂ ಧೃತಂ ಅಕೃಷ್ಣತಾಂತ ಆನಯೇದ್ ಭುವೋಹಿ ವೃಷ್ಟಿನಾಶಕಃ. ಯಾದರ ನಾಶಕ್ಕಾಗಿ, ಕೃಷ್ಣನ ನಾಶಕ್ಕಾಗಿ ನಾನು ಒಂದು ಉತ್ತಮ ಸಂತಾನವನ್ನು ಪಡಿಬೇಕು. ನನಗೆ ನಪುಂಸಕ ಅಂತಂದಿದ್ದಾರಲ್ಲ, ಹಾಗಾಗಿ ನಾನು ಸಂತಾನವನ್ನು ಪಡೆದೇನೆ ಅವರ ಕುಲವನ್ನು, ಅವರ ವಂಶವನ್ನು ನಾಶ ಮಾಡುವ ಸಂತಾನವನ್ನು ಪಡಿಬೇಕು ಅಂತ ಹೇಳಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡುವುದಕ್ಕಾಗಿ ವನಕ್ಕೆ ಹೋಗಿದ್ದಾರೆ. ಇತಿ ಬ್ರುವಂ ವನಂ ಯಯೋ ತಪಶ್ಚ ಶೈವಮಾಚರ. ರುದ್ರದೇವರನ್ನು ಕುರಿತು ಭಯಾನಕ ತಪಸ್ಸು ಮಾಡಿದ್ದಾರೆ 1 ವರ್ಷಗಳ ಕಾಲ. ಏನು ಮಾಡುತ್ತಾ ತಪಸ್ಸು ಮಾಡಿದ್ದಾರೆ? ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ತಪಸ್ಸು ಯಾರೇ ಮಾಡಲಿ, ಎಂಥವರೇ ಮಾಡಲಿ, ಯಾವ ಕಾಲಕ್ಕಾದರೂ ಮಾಡಲಿ, ತಪಸ್ಸಿಗೆ ವರ ಮಾತ್ರ ಇದ್ದೇ ಇದೆ. ತಪಸ್ಸಿಗೆ ಮಾತ್ರ ವರ ಇದ್ದೇ ಇದೆ. ಈಗಿಲ್ಲ, ಮುಂದೆ ದೇವರು ಕೊಡ್ತಾನೆ. ಕಾಲವನ್ನು ನೋಡಿ, ಸಮಯವನ್ನು ನೋಡಿ, ವ್ಯಕ್ತಿಯ ಪಕ್ವತಾವನ್ನು ಗಮನಿಸಿ ಅದಕ್ಕೆ ಫಲವನ್ನು ಕೊಡ್ತಾನೆ ಭಗವಂತ. ಎಷ್ಟು ಕಥೆಗಳನ್ನು ಕೇಳ್ತೇವೆ ನಾವು, ಎಷ್ಟು ಕಥೆಗಳನ್ನು ಕೇಳ್ತೇವೆ ನೋಡ್ರಿ. ಇಲ್ಲಿ ಗರ್ಗಾಚಾರ್ಯರು ಕೃಷ್ಣನನ್ನ, ಯಾದವರನ್ನ ಸಂಹಾರ ಮಾಡುವ ಸಂತಾನವನ್ನು ಪಡಿಬೇಕು ಅಂತ ಹೇಳಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಕ್ಕೆ ರುದ್ರದೇವರು ಸಂತಾನವನ್ನು ಕೊಡ್ತಾ ಇದ್ದಾರೆ. ಸಂತಾನ ಆಗಲಿ ನಿನಗೆ ಅಂತ ವರವನ್ನು ಕೊಡ್ತಾ ಇದ್ದಾರೆ. ಅವರು ತಪಸ್ಸು ಮಾಡಿದ್ದ ರೀತಿ ಏನು? ಸಚೂರ್ಣಂ ಆಯಸಂ ತ್ವರಂಜದರ್ಶ ಜಾಬ್ದತಃ ಶಿವಂ. 1 ವರ್ಷದ ಕಾಲ ಕಬ್ಬಣವನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಕಬ್ಬಣದ ತುಂಡುಗಳನ್ನು ತಿಂದು ಬದುಕಿ ತಪಸ್ಸನ್ನು ಮಾಡಿದ್ದಾರೆ. ಘನಘೋರ ತಪಸ್ಸು. ಕಬ್ಬಣವನ್ನು ತಿಂದ ಮೇಲೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸತ್ಯ ಹೋಗ ಮನುಷ್ಯ. ಅಷ್ಟು ಘನಘೋರ ತಪಸ್ಸನ್ನು ಮಾಡಿ ವರಂ ತತೋ ಅಭಿಪೇದಿವಾನ್ ಸುತಂ ಹರೇರಭಾವತಾಂ. ತನ್ನ ಮಗನಿಂದ ಕೃಷ್ಣ ಇಲ್ಲದೇ ಇದ್ದಂತೆ ಆಗಲಿ ಅಂತ ಹೇಳಿ ತಾವು ವರವನ್ನು ಪಡೆದಿದ್ದಾರೆ. ಈ ವರವನ್ನು ಕೇಳಿದರೆ ರುದ್ರದೇವರು ಆಗಲಿ ಅಂತ ವರವನ್ನು ಕೊಟ್ಟಿದ್ದಾರೆ. ನನಗೆ ಸಾಧ್ಯ ಇಲ್ಲಪ್ಪ, ದೇವರನ್ನು ಕೊಲ್ಲುವ ಮಗ ಏನು ಪಡೀತಿ ಅಂತ ಹೇಳಿ ರುದ್ರದೇವರು ಹಿಂದಾಗಬಹುದಾಗಿತ್ತು, ಆಗಲಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ತಿಳಿಸ್ತಾರೆ, ಯದ್ಯಪಿ ಇವರು ವಿಷ್ಣು ಭಕ್ತರು ಇಬ್ಬರು, ಗರ್ಗಾಚಾರ್ಯರು ಸಾಮಾನ್ಯರಲ್ಲ. ಗರ್ಗ ಸಂಹಿತೆ ಅಂತಿದೆ, ಕೃಷ್ಣನಿಗೆ ನಾಮಕರಣವನ್ನು ಮಾಡಿದವರೇ ಇವರು. ನಾವು ಕೇಳಿದ್ದೇವೆ 13ನೇ ಅಧ್ಯಾಯ 14ನೇ ಅಧ್ಯಾಯದಲ್ಲಿ ಕೇಳಿದ್ದೇವೆ. ಗರ್ಗಾಚಾರ್ಯರೇ ಮತ್ತು ಅವರಿಗೆ ಆಚಾರ್ಯರು, ಪುರೋಹಿತರು, ಅವರ ಹೆಸರಿನ ಮೇಲೆ ಸಂಹಿತ ಇದೆ. ವಿಷ್ಣು ಭಕ್ತರವರು, ಆದರೂ ದೈತ್ಯಾವೇಶ ಅಸುರಾವೇಶದಿಂದ ಹೀಗೆ ತಾವು ಮಾಡಿದರು. ಹಾಗೆ ವರವನ್ನು ಕೊಟ್ಟ ರುದ್ರದೇವರಲ್ಲಿಯೂ ವರವನ್ನು ಕೊಡಬೇಕಾದಾಗ ಅಸುರಾವೇಶವಿತ್ತು, ಆದ್ದರಿಂದಲೇ ವರವನ್ನು ಕೊಟ್ಟರು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ರುದ್ರದೇವರಿಗೂ ಆ ಪ್ರಸಂಗ ಬಂತು. ಸ ವಿಷ್ಣು ದೈವತೋಪಿ ಸನ್ ಪ್ರವಿಷ್ಟ ಉಲ್ಬಣಾಸುರೈಹಿ. ಉಲ್ಬಣ ಅಸುರರ ಆವೇಶವಿರೋದರಿಂದ ವ್ಯಧಾಧರೆ ಪ್ರತೀಪಕಂ ಪ್ರತಂಚನೇಷ್ಟಿಕಂ ಜಹೋ. ಅವರ ಅಖಂಡ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ್ರು. ಸಂತಾನವನ್ನು ಪಡಿಬೇಕು ಅಂತ ಹೇಳಿ ತಪಸ್ಸು ಮಾಡಿದರು. ಸಂತಾನಕ್ಕಾಗಿ ಗರ್ಭಾಧಾನವನ್ನು ತಾವು ಮಾಡಿದರು. ವ್ರತಭ್ರಷ್ಟ ಮಾಡಿಕೊಂಡರು, ವ್ರತಭಂಗವಾಯಿತು. ತಮಾರಚಾಸುರಾಪ್ಯ ಅಸುರಾಪ್ಸರ ಬಲಿಷ್ಠ ಪುತ್ರಕಾಮ್ಯ. ದೇವತೆಗಳಲ್ಲಿ ಹೇಗೆ
ಮತ್ತು ಅಪ್ಸರಾ ಸ್ತ್ರೀ ಅಂತಿರ್ತಾರೋ ಹಾಗೆ ದೈತ್ಯರಲ್ಲಿಯೂ ಅಪ್ಸರ ಇದ್ದಾಳೆ. ಆ ಅಪ್ಸರ ಬಲಿಷ್ಠವಾದ ಪುತ್ರವನ್ನು ಪಡಿಬೇಕು ಅಂತ ಹೇಳಿ ಈ ಗೋಪಿಕಾಸ್ತ್ರೀಯರಲ್ಲಿ ತಾನು ಬಂದಿದ್ದಾಳೆ. ಗೋಪಿಕಾಂಗನ ಸಮೂಹ ಮಧ್ಯಮುಲ್ಬಣ. ಆ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿ ಬಂದು ತಾನು ಅಪ್ಸರಾಸ್ತ್ರೀ ಅಂತ ಗೋಪಿಕಾದಲ್ಲಿ ಒಬ್ಬಳಾಗಿ ಈ ಮತ್ತು ಗರ್ಗಾಚಾರ್ಯರ ದ್ವಾರ ಗರ್ಭಾಧಾನವನ್ನು ಪಡೆದು ತಾನು ಕೃಷ್ಣನನ್ನು ಸಂಹಾರ ಮಾಡುವ ಮಗನನ್ನು ಪಡಿತಾ ಇದ್ದಾಳೆ. ಇಷ್ಟಕ್ಕೆ ಅವರಿಗೆ ಬಹಳ ಚಿಂತೆ ಆಗಿದೆ. ಗರ್ಗಾಚಾರ್ಯರಿಗೆ ಬಹಳ ವಿಚಾರ ಮಾಡಿದರು. ಛೇ 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 ನಾನೇನು ಕೆಲಸ ಮಾಡಿದೆ ಇದನ್ನು? ಕೃಷ್ಣ ಎಂದ್ರ ಯಾರು? ಜಗತ್ಸ್ವಾಮಿಯವನು ಭಗವಂತ, ನಮ್ಮೆಲ್ಲರ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವನು. ಅಂಥವನ ಸಂಹಾರವನ್ನು ಮಾಡುವ ವ್ಯಕ್ತಿಯನ್ನು ನಾನು ಪಡಿಬೇಕು ಅಂತ ಹುಚ್ಚತನ ಮಾಡಿದೆ ಅಂತ ಹೇಳಿ ತಪಸ್ಸು ಮಾಡಬೇಕಾದಾಗ ಈ ವಿಚಾರ ಬರಲಿಲ್ಲ, ಸಿಟ್ಟಿತ್ತು. ವರವನ್ನು ಪಡಿಬೇಕಾದಾಗಲೂ ಈ ವಿಚಾರ ಬರಲಿಲ್ಲ, ಸಿಟ್ಟಿತ್ತು. ವರವನ್ನು ಪಡೆದಾದ ಮೇಲೆ ಗರ್ಭಾಧಾನ ಮಾಡಿ ಆದ ಮೇಲೆ ಸಂತಾನ ಕೂಸಿನ ಹುಟ್ಟುಕ್ಕಿಂತ ಮುಂಚೆ ಗರ್ಭದಲ್ಲಿ ಇದ್ದಾಗೆ ವಿಚಾರ ಮಾಡ್ತಾ ಇದ್ದ ಗರ್ಗಾಚಾರ್ಯ. ನನ್ನಿಂದ ತಪ್ಪಾಯಿತು, ಹೀಗೆ ಮಾಡಬಾರ್ದಾಯಿತು, ಅನರ್ಥವಾಯಿತು. ನನ್ನಿಂದ ದೇವರನ್ನು ಸಂಹಾರ ಮಾಡುವುದು ಸಾಧ್ಯವೇ ಇಲ್ಲ. ಅದನ್ನು ನಾನು ಅಪೇಕ್ಷಾಪಟ್ಟು ತಪಸ್ಸು ಮಾಡಿ ಈಗ ಸಂತಾನವನ್ನು ಪಡಿತಾ ಇದ್ದೇನೆ ಅಂತ ಹೇಳಿ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಕೃಷ್ಣನಿಗೆ ಶರಣಾಗತನಾಗಿದ್ದಾನೆ. ಕೃಷ್ಣ ಅವತ್ತಿನಿಂದ ಮತ್ತೆ ಅವರಿಗೆ ಆಶೀರ್ವಾದ ವೈಷ್ಣವ. ಆದರೆ ಈ ಕೂಸು ಹೊರಗೆ ಬರಬಾರದು ಅಂತ ಅವರಿಗೆ ಅಪೇಕ್ಷೆ. ಆದರೆ ಯವನ ಅಂತ ಒಬ್ಬವನು ರಾಜ ತಾನು ಈ ಕೂಸನ್ನು ಪಡಿಬೇಕು ಅಂತ ಹೇಳಿ ಬಹಳ ಕೇಳಿದ್ದಕ್ಕೆ ಮತ್ತು ಈ ಸಂತಾನ ಯಾವಾಗ ಹೊರಗೆ ಬರ್ತದೆ ಅಂತ ಕಾಲ ಪ್ರತೀಕ್ಷಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವನಿಗೆ ಕಾಲ ಅಂತ ಹೆಸರು. ಯವನನ ಮಗನಾದ ಕಾಲಯವನ ಅಂತ ಇವನಿಗೆ ಹೆಸರು. ಆ ಗರ್ಗಾಚಾರ್ಯರ ತಪಸ್ಸಿನಿಂದ ರುದ್ರದೇವರ ವರದಿಂದ ಕೃಷ್ಣನ ಸಂಹಾರ ಮಾಡೋದಕ್ಕಾಗೇ ಹುಟ್ಟಿ ಬಂದಂತಹ ಸಂತಾನ ಅದು ಕಾಲಯವನ. ಹಾಗಾಗಿ ಆ ಕಾಲಯವನನ ಸಹಾಯವನ್ನು ಪಡೆದುಕೊಂಡು ನಾವು ಕೃಷ್ಣನ ಸಂಹಾರವನ್ನು ಮಾಡೋಣ. ಗರ್ಗಾಚಾರ್ಯರ ಮೇಲೆ ಕೃಷ್ಣನಿಗೆ ಶರಣಾಗತರಾಗಿ ಇತಿಸ್ಮ ವಿಷ್ಣು ಅನುಜ್ಞೇಯ ಚಕಾರ ವೈಷ್ಣವಂ ತಪಃ ಅನ್ನ ಮೇಲೆ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿ ತಾವು ತಮ್ಮ ಪಾಪವನ್ನು ಏನು ಅವರಿಂದ ತಪ್ಪಾಗಿತ್ತು ಅದನ್ನು ಪರಿಹಾರ ಮಾಡಿಕೊಳ್ತಾರೆ. ಇರಲಿ, ಏನಾದರೂ ಅದನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಕೃಷ್ಣನ ಸಂಹಾರ ಮಾಡತಕ್ಕ ಒಬ್ಬ ವ್ಯಕ್ತಿ ಇದ್ದಾನೆ. ತದೇಶ ಶಿಷ್ಯ ಏಷ ಚ. ಆವಾಗ ಅವನು ನಿನ್ನ ಶಿಷ್ಯನೇ, ನಿನ್ನ ಮೇಲೆ ಬಹಳ ಭಕ್ತಿ ಇದೆ ಅವನಿಗೆ. ಅತಿ ಭಕ್ತಿಮಾಂಸ ಶಂಕರೇ, ರುದ್ರದೇವರ ಮೇಲೂ ಭಕ್ತಿ ಇದೆ ಆ ಕಾಲಯವನಿಗೆ. ಪ್ರಸೂತ ಸೇನಯಾಯುತೋ ಬಲೋದತಶ್ಚ ಸರ್ವದಾ. ನಿನ್ನ ಆಜ್ಞೆಯಿಂದ ನಾನು ಅವನಿಗೆ ನಿನ್ನ ಹತ್ರ ಕರೆದುಕೊಂಡು ಬರ್ತೇನೆ. ತಮೇವ ಯಾಮಿ ಶಾಸನಾತ್ ತಪೋಪನೀಯ ಸತ್ವರಂ ವಿಕೃಷ್ಣಕಂ ಕ್ಷಿತೇರ್ತಲಂ ವಿಧಾಯ ಸಂಭ್ರಮಾಮಹೇ ಅಂತ ಇಷ್ಟು ಹೇಳಿದಾಗ ಆ ಜರಾಸಂಧನಿಗೆ ಎಲ್ಲೆಲ್ಲದೇ ಇದ್ದ ಸಿಟ್ಟು. ಹಲ್ಲು ಕಡಿತಾನೆ, ಕೈ ತಿಕ್ತಾನೆ, ಕೈಗಳನ್ನು ಹೀಗೆ ತಿಕ್ಕಿಕೊಳ್ಗುತ್ತಾನೆ. ಅಲ್ಲೋ ಸಾಲ್ವ ಮೂರ್ಖ, ನನ್ನಂತ ನಾನು ಇಲ್ಲಿದ್ದಾಗ ನನ್ನನ್ನು ಬಿಟ್ಟು ಆ ಯಾರೋ ಒಬ್ಬ ಕಾಲಯವನ ಮೇಲೆ ವಿಶ್ವಾಸ ಮಾಡ್ತಿದ್ದೆಲ್ಲ ನೀನು. ನನ್ನ ಕೈಯಿಂದ ಆಗುವುದಿಲ್ಲ ಅಂತ ಕಾಲಯವನನ್ನು ಹುಡುಕ್ತಾ ಇದ್ದೀಯಾ? ನನ್ನ ಭುಜದ ಸಾಮರ್ಥ್ಯದ ಮೇಲೆ ಇಡೀ ಭೂಮಿ ಮೇಲಿದ್ದಂತಹ ಎಲ್ಲ ರಾಜರುಗಳನ್ನು ನಾನು ವಶಪಡಿಸಿಕೊಂಡಿದ್ದೇನೆ. ನನ್ನ ಶಿಷ್ಯರ ಪರಂಪರೆ ಇದೆ. ಹಾಗಾಗಿ ಇತೀರಿತೋ ಜರಾಸುತೋ ಬಭುವ ದುರ್ಮನ ಭೃಶಂ ಕಿರೀಟವನ್ನು ಹಾಕಿಕೊಂಡು ಮುಖವನ್ನು ತಳಗೆ ಮಾಡಿಕೊಂಡು ಸಿಟ್ಟಿಗೆ ಬಂದು ಕರೇನ ಪೀಡಯಂ ನಿಶಮ್ಯ ಚಾತ್ಮನೋ ಭುಜೌ ಜಗಾದ ಕಾರ್ಯಸಿದ್ಧಯೇ ಗತಂ ಪ್ರಚಾಲಯೇ ಪರಂ. ಸುದುರ್ಗ ಕಾರ್ಯ ಸಂತತಿಂ. ಎಷ್ಟೇ ಕಷ್ಟ ಕೆಲಸವಿದ್ದರೂ ನಾನು ನನ್ನ ಬಲ ಸಾಮರ್ಥ್ಯದಿಂದ, ನನ್ನ ಬಲ ಪರಾಕ್ರಮದಿಂದ ನಾನು ಎಲ್ಲವನ್ನು ಗೆದ್ದಿದ್ದು, ಎಲ್ಲವನ್ನು ಸಂಪಾದನೆ ಮಾಡಿದ್ದು. ಅಷ್ಟರೊಳಗೆ ಯಾರೋ ಈ ಕಾಲವನನ್ನ ಸಹಾಯವನ್ನು ಪಡಿಬೇಕು ಅಂತ ನೀನು ಹೇಳಿದರೆ ಹೇಗಪ್ಪ ಮೂರ್ಖತನ ಮಾಡ್ತಾ ಇದ್ದೀನಿ ಇದನ್ನು? ಜಗಾದ ಕಾರ್ಯ ಸಿದ್ಧಯೇ ಗತಂ ಪ್ರಚಾಲಯೇ ಪರಂ ಸುದುರ್ಗ ಕಾರ್ಯ ಸಂತತಿಂ ಹ್ಯಗುಶ್ಚ ಮದ್ಭುಜಾಶ್ರಯ. ಅವನು ಹೇಳೋ ಮಾತುಗಳು ನೋಡ್ರಿ ಹಾಗೆ ಇತ್ತು.
ಜರಾಸಂಧನಿಗೆ ವಶವಾಗದೇ ಇದ್ದ ವ್ಯಕ್ತಿ ಇದ್ದಿದ್ದಿಲ್ಲ, ರಾಜರುಗಳು ಇದ್ದಿಲ್ಲ. ಯಾರೋ 3-4 ಮಂದಿ ಮಾತ್ರ ಜರಾಸಂಧನಿಗೆ ವಶವಾಗದೇ ಇದ್ದ ವ್ಯಕ್ತಿಗಳಂತಾಗಿದ್ದರು. ಎಲ್ಲ ರಾಜರುಗಳು ಜರಾಸಂಧನಿಗೆ ವಶರಾಗಿದ್ದರು. ಅಷ್ಟು ಭಾರಿ ಜಟ್ಟಿಯಾದ ಪರಾಕ್ರಮಿಯಾದ ವ್ಯಕ್ತಿ ಅವನು. ಅಂಥ ವ್ಯಕ್ತಿ ಮತ್ತು ಈ ಮಾತುಗಳನ್ನು ಆಡ್ತಾ ಇದ್ದಾನೆ. ಕೃಷ್ಣನ ಮುಂದೆ ಜಯವಾಗಲಿಲ್ಲ, ಎಂದೂ ಜಯವಾಗಲಿಲ್ಲ ಅವನಿಗೆ. ಈ ಚಿಂತಾಪರನಾದಾಗ, ಈ ಚಿಂತಾದಲ್ಲಿ ಇದ್ದಾಗ ಸಾಲ್ವ ಈ ಮಾತನ್ನು ಹೇಳಿದರೆ ಸಾಲ್ವ ಮೇಲೆ ಕೋಪಗೊಳ್ಳುತ್ತಾನೆ. ಸಾಲ್ವನ ಮೇಲೆ ಸಿಟ್ಟಿಗೆ ಬರ್ತಾನೆ. ಸಿಟ್ಟಿಗೆ ಬಂದು ಈ ಮಾತು ಹೇಳಿ ಹಲ್ಲು ಕಡಿದು ಕೈ ತಿಕ್ಕಿ ಹೇಳಿದಾಗ ತಕ್ಷಣದಲ್ಲೇನೇ ಆ ಜರಾಸಂಧನಿಗೆ ಏನು ಹೇಳಿದರೆ ಸಮಾಧಾನವಾಗಲು ಸಾಧ್ಯವೋ ಆ ಸಮಾಧಾನಕರವಾದ ಮಾತುಗಳನ್ನು ಹೇಳ್ತಾನೆ. ಅಲ್ಲ ಸ್ವಾಮಿ, ಹಾಗಲ್ಲ, ಅವನು ನಿನ್ನ ಶಿಷ್ಯನೇ, ಶಿವಭಕ್ತನೇ. ಹಾಗಾಗಿ ಶಿಷ್ಯ ಮಾಡಿದ ಕೆಲಸದಿಂದ ಗುರುಗಳಿಗೆ ಅಪಕೀರ್ತಿ ಅವಮಾನ ಆಗುವುದಿಲ್ಲ, ಕೀರ್ತಿಮಾನಗಳೇ ಬರ್ತದೆ. ಶಿಷ್ಯನೇ ಇಷ್ಟು ಪರಾಕ್ರಮಿ, ಇಷ್ಟು ಜ್ಞಾನಿಯಾಗಿದ್ದಾನೆ ಅಂದ ಮೇಲೆ ಇವರು ಗುರು ಹೇಗಿರಬೇಕು ಅಂತ ಹೇಳಿ ನಿನಗೆ ಮಾನ ಮತ್ತು ನಿನಗೆ ಕೀರ್ತಿನೇ ಬರ್ತದೆ ಹೊರತು ಅವಮಾನವಾಗುವುದಿಲ್ಲ. ಅವನಿನ ಶಿಷ್ಯನೇ ಆಗಿದ್ದಾನೆ ಅಂತ ಹೇಳಿ ತಾನು ಈ ರೀತಿಯಾದ ಅತ್ಯಂತ ಚಾಣಾಕ್ಷಣಕರವಾದ ಬುದ್ಧಿಪೂರ್ವಕವಾದ ಮಾತುಗಳನ್ನು ಅವನ ಮುಂದೆ ಹೇಳಿ ತಾನು ಬಚಾವಾಗ್ತಾನೆ. ಅಷ್ಟೇ ಅಲ್ಲದೆ ಜರಾಸಂಧನಿಗೆ ಸಮಾಧಾನ ಮಾಡ್ತಾನೆ. ಹೇಳ್ತಾನೆ ನೋಡ್ರಿ, ಸ್ವಶಿಷ್ಯಕೈ ಕೃತಂತು ಯತ್ ಕಿಮನ್ಯ ಸಾಧಿತಂ ಭವೇತ್ ಸ್ವಶಿಷ್ಯದಾಸವರ್ಗಕೈ ಸಮರ್ಥಯಂತಿ ಭೂಭುಜಃ. ಅವನು ನಿನ್ನ ಶಿಷ್ಯವರ್ಗದಲ್ಲೇ ಸೇರಿದವನು ಸ್ವಾಮಿ. ಅವನು ಮಾಡಿದ ಕೆಲಸ ಅಂದರೆ ಏನು? ನೀನೇ ಮಾಡಿದ್ದಿ ಅಂತ ಅರ್ಥ. ನಿನ್ನ ಶಿಷ್ಯನೇ ಇಷ್ಟು ಸಮರ್ಥನಾಗಿ ಕೆಲಸ ಮಾಡ್ತಾನೆ ಅಂದ ಮೇಲೆ ಗುರು ಆದ ವ್ಯಕ್ತಿ ಎಂಥವನಾಗಿರ್ಬೋದು ಅಂತ ಸಮಾಜ, ಜಗತ್ತು, ಎಲ್ಲ ರಾಜರುಗಳು ಪ್ರಶಂಸೆ ಮಾಡ್ತಾರೆ. ನಿನ್ನನ್ನು ಯಾರೂ ನಿಂದೆ ಮಾಡುವುದಿಲ್ಲ. ನಿನ್ನ ಬಲದ ಬಗ್ಗೆ, ನಿನ್ನ ಪೌರುಷದ ಬಗ್ಗೆ ಯಾರಿಗೂ ಸಂದೇಹ ಬರುವುದಿಲ್ಲ, ಧಿಕ್ಕಾರ ಬರುವುದಿಲ್ಲ ಅಂತ ಹೇಳಿದ್ದಕ್ಕೆ ಅಪಿಸ್ಮ, ಆಯಿತು, ಹೂನು ಅನ್ನೋದಿಲ್ಲ, ಹಾನು ಅನ್ನೋದಿಲ್ಲ, ಆಯಿತು ಹೋಗಿ ಬಾ ಅಂತ ಹೇಳಿ ಆ ಕಾಲಯವನನ ಊರಿಗೆ ಹೋಗಿ ಜರಾಸಂಧ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾನೆ. ನೋಡು, ಒಂದು ಗಿಡವನ್ನು ಕಡಿಬೇಕಾಗಿದೆ. ಸಾಲ್ವರಾಜ ದೃಷ್ಟಾಂತ ಕೊಡ್ತಾನೆ. ಒಂದು ಗಿಡವನ್ನು ಕಡಿಬೇಕಾಗಿದೆ. ಕಡಿಲಿಕ್ಕೆ ಬೇಕಾದದ್ದು ಯಾವುದು? ಕುಠಾರ. ಆ ಕುಠಾರಕ್ಕೆ ಸಪೋರ್ಟ್ ಆದದ್ದು ಯಾವುದು? ಕಟ್ಟಿಗೆ. ಹಾಗಾಗಿ ಕಟ್ಟಿಗೆ ಇದು ಗಿಡವನ್ನು ಕಡಿತು ಅಂತ ಹೇಳ್ತದ ಅಥವಾ ಕುಠಾರದಿಂದ ಗಿಡ ಛೇದ ಆಯಿತು ಅಂತ ಹೇಳಬೇಕಾ? ಕುಠಾರದಿಂದಲೇ. ಕಟ್ಟಿಗೆ ಇದಕ್ಕೆ ಸಪೋರ್ಟ್ ಆಗಿದೆ ಅಂತ ಹೇಳಿ ಕಟ್ಟಿಗೆ ಹಿಂದೆ ಆ ಕುಠಾರಕ್ಕೆ ಒಂದು ಕಟ್ಟಿಗೆಯನ್ನು ಸೇರಿಸಿರ್ತಾರೆ ಕೊಡಲಿಗೆ. ಯಾವುದರಿಂದ ಯಾವುದು ಭಿನ್ನ ಆಯಿತು ಅಂತ ಹೇಳ್ತಾರೆ ಎಲ್ಲರೂ. ಕುಠಾರದಿಂದ ಗಿಡವು ಛೇದನವಾಯಿತು, ಗಿಡದಲ್ಲಿ ಆ ಗಿಡವು ಭಿನ್ನವಾಯಿತು ಅಂತ ಹೇಳ್ತಾರೋ, ಕುಠಾರಕ್ಕೆ ಹಿಂದಿದ್ದ ಕಟ್ಟಿಗೆಯಿಂದ ಮತ್ತು ಕಟ್ಟಿಗೆ ಒಡೆದೋಯ್ತು ಅಂತ ಹೇಳ್ತಾರೋ. ಹಾಗಿದ್ದಂತೆ ನೀನೇ ನಮಗೆ ಸ್ವಾಮಿ, ನೀನೇ ಮಾಡುವುದೆಲ್ಲ, ನಿನ್ನ ಅನುಗ್ರಹದಿಂದಲೇ ಎಲ್ಲ ಕೆಲಸ ಆಗ್ತದೆ ಅಂತ ಜನ ಎಲ್ಲ ಅಂದ್ಕೊಳ್ತಾರೆ. ಅದಕ್ಕೇನೂ ಸಮಸ್ಯೆ ಇಲ್ಲ. ಕುಠಾರ ಸಂಹಿತೋ ಖ್ಯಸೋ ತವೇವ ಯಾವನೇಶ್ವರ ವಿನಾ ಭವದ್ಬಲಂ ಕ್ವಚಿತ್ ಪ್ರವರ್ತಿತು ನಹಿ ಕ್ಷಮಃ. ಹಾಗಾಗಿ ವರೋಹಿ ಕೃಷ್ಣಮರ್ದನೆ, ಅವನು ಕೃಷ್ಣನ ಸಂಹಾರಕ್ಕಾಗಿ ಹುಟ್ಟಿದ್ದಾನೆ ಅಂತ ನಾವೆಲ್ಲ ಕೇಳಿದ್ದೇವೆ. ಕೃತೋಸ್ಯ ಕೇವಲ ಶಿವಾತ್ ತದನ್ಯ ಶತ್ರುಪೀಡನ ತ್ವಮೇವ ತಸ್ಯ ರಕ್ಷಕಃ ತವಾಖಿಲೈಃ ಅಜೇಯತ ಶಿವಪ್ರಸಾದತೋಸ್ತಿ ವಿಶೇಷತೋ ಹರೇರ್ಜಗೆ ವರಾದಯಂ ವಿವೃಗ್ಯತೆ. ಇಷ್ಟು ಹೇಳಿದಾಗ ಸರಿ ಆಗಲಿ ಅಂತ ಕಾಲಯವನ ಹತ್ರ ಹೋಗಿ ಜರಾಸಂಧ ಹೀಗೆ ಹೇಳಿದ್ದಾನೆ, ಕೃಷ್ಣನ ಸಂಹಾರ ಆಗುವ ಕೆಲಸ ನೀನು ಮಾಡಬೇಕಪ್ಪ ಅಂತ ಹೇಳಿದರೆ, ನೀನು ಜರಾಸಂಧನಿಂದ ಬಂದಿದ್ದೀಯಾ, ಜರಾಸಂಧನ ಕಡೆಯಿಂದ ಬಂದಿದ್ದೀಯಾ, ಜರಾಸಂಧನ ಯಾವ ದಿಕ್ಕಿಗಿದ್ದಾನೆ ಅಂತ ಕೇಳಿ ಆ ದಿಕ್ಕಿಗೆ ಕೈ ಮಾಡಿ ತೋರಿಸಿದರೆ ಆ ದಿಕ್ಕಿಗೆ ಜರಾಸಂಧ ಇದ್ದ ದಿಕ್ಕಿಗೇನೆ ಕಾಲಯವನ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ರುಕ್ಮಿ ತಾನು ಹೇಳಿರ್ತಾನಲ್ಲ, ಜರಾಸಂಧ ಅಂತಂದರೆ ಅಷ್ಟು ಅವನಿಗೆ ಪ್ರಾಣ, ಅಷ್ಟು ಭಕ್ತಿ. ಏನಾದರೂ ಜರಾಸಂಧನ ಸಲವಾಗಿ ಮಾಡಲಿಕ್ಕೆ ತಯಾರವನು. ಸುಮ್ಮನೆ ಇದಕ್ಕೆ ವಿಪರೀತ ದುಷ್ಟಾಂತನೇ ಇದು. ಆದರೂ ಸುಮ್ಮನೆ ಸ್ವಾಮಿಗಳು ಬಂದರೆ ನಮಗೇನಾದರೂ ಒಂದು ಕೆಲಸ ಹೇಳಿದರೆ ಸಾಕಪ್ಪ ಅಂತ ಕಾಯ್ತಾ ನಿಂತಿರ್ತೇವಲ್ಲ ನಾವು. ಏನಾದರೂ ಒಂದು ಕೆಲಸ ಹೇಳಿದರೆ ಸಾಕು,
ಭಾರಿ ಆಯಿತು, ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೆಮ್ಮೆ ಪಟ್ಕೊಳ್ತೇವೆ ನಾವು. ಹಾಗಿದ್ದಂತೆ ಜರಾಸಂಧ ನನಗೇನಾದರೂ ಕೆಲಸ ಹೇಳಲಿ ಅಂತ ಕಾಯ್ತಾ ಇದ್ದ. ಅದಕ್ಕೆ ವಿಪರೀತ ದೃಷ್ಟಾಂತ ಅಂತ ಹೇಳಿದೆ. ಜರಾಸಂಧ ಏನಾದರೂ ನನಗೆ ಕೆಲಸ, ಅಷ್ಟು ಶೈವರಲ್ಲಿ ರಾಜರುಗಳಲ್ಲಿ ಅತೀ ಪರಾಕ್ರಮಿ ಬಲಿಷ್ಠ ವ್ಯಕ್ತಿ, ಅವನ ಕೃಪಾದೃಷ್ಟಿ ಬಿದ್ದರೆ ಸಾಕು ನಮಗೆ ಅಂತ ಉಳಿದೆಲ್ಲ ರಾಜರಿಗೆ ಇತ್ತು. ಅಷ್ಟು ಅವನ ಕೀರ್ತಿ ಬಲ ಇತ್ತು. ಜರಾಸಂಧ ಅಂದರೆ ಸಾಮಾನ್ಯನಾದವನಲ್ಲ. ಹಾಗಾಗಿ ಆಗ ಅವನು ಅನ್ಕೊಳ್ತಾ ಇದ್ದ, ಈ ಸಾಲ್ವ ಹೋಗಿ ಹೇಳಿದ್ದಕ್ಕೆ ಜರಾಸಂಧ ಇದ್ದ ದಿಕ್ಕಿಗೆ ನಮಸ್ಕಾರ ಮಾಡಿ ಅವಶ್ಯವಾಗಿ ನಾನು ಈ ಕಾರ್ಯದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿ ಇತೀರತೆ ಅಪೃತೃಪ್ತತೆ ಭಾರತೃತ್ತತೆ ಜಗಾಮ ಸೌಭಮ ಸ್ಥಿತಸ್ಥ ಸೌಭರಾಟ್ಸ ಯಾವನಂ ಸಕಾಲ ಯಾವನೋತತಂ ಜರಾಸ್ನಾಂತಿಕಮಾಗಮಾತ್ ನಿಶಮ್ಯ ಭಕ್ತಿಪೂರ್ವಕಂ, ಭಕ್ತಿಯಿಂದ ಪ್ರಣಮ್ಯ ಚ ಅನರ್ಚಯದ್ರುತಂ, ನಮಸ್ಕಾರ ಮಾಡಿ ಹೇಳ್ತಾನೆ. ಜರಾಸುತೋ ಹಿ ದೈವತೆ ಸಮಸ್ತ ಕೇಶವದ್ವಿಷಾಂ ಇತಿ ಪ್ರಣಮ್ಯತಾಂ ದಿಶಂ ತದೀಯಮಾಶ್ವಪೂಜಯತ್. ಇಷ್ಟು ಆದ ಮೇಲೆ ತ್ರಿಕೋಟಿ ಸಂಖ್ಯೆಯ 3 ಕೋಟಿ ಸಂಖ್ಯೆ ಇದ್ದ ಸೈನ್ಯವನ್ನು ಅಕ್ಷೋಹಿಣೀಕಯ ಯುತಃ ಸಸೇನಯ ನಿರಾಕ್ರಮ, ಅಷ್ಟು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ತಾನು ಯುದ್ಧಕ್ಕೆ ಬರ್ತಾನೆ ಕಾಲಯವನ. ಶ್ರೀಮದಾಚಾರ್ಯ ತಿಳಿಸ್ತಾರೆ, ಪುರಾಣದಲ್ಲಿ ಇದ್ದದ್ದು ಆ ಅಶ್ವಗಳು ಅವು ಇವು. ಅಶ್ವಗಳು ಎಷ್ಟು ಇದ್ವು ಅಂದರೆ, ಅಶ್ವಗಳು ಮೂತ್ರ ವಿಸರ್ಜನೆ ಮಾಡಿದರೆ ಒಂದು ನದಿಯಾಗಿ ಹರಿತಂತೆ, ಅಷ್ಟು ಅಶ್ವಗಳಿದ್ದು, ಅಷ್ಟು ಸೈನ್ಯ ಇತ್ತು. ತ್ರಿಕೋಟಿ ಸಂಖ್ಯೆಯ ಅಕ್ಷೋಹಿಣಿಕಯ, ಅಷ್ಟು 3 ಕೋಟಿ ಸಂಖ್ಯೆ ಇದ್ದ ಸೈನ್ಯವನ್ನು ತೆಗೆದುಕೊಂಡು ತಾನು ಬಂದರೆ ತದಶ್ವಮೂತ್ರವಿಷ್ಟಯ ಬಭೂವ ನಾಮದ ಶಕೃತ, ಶಕೃತ ಶಕೃತ ಅಂತನ್ನುವ ಹೆಸರಿನ ನದಿ ಹರಿತಂತೆ. ನದಿ ಸುವೇದ ಗಾಮಿನಿ ಕಲೋಚಯಾವಹೇದೃತಂ, ಆದರೆ ಆ ನದಿಯನ್ನು ಪೂರ್ಣ ಒಣಗಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡವರು ವಾಯುದೇವರು. ಪುನಃ ಪುನರ್ನದಿ ಭವಂ ನಿಶಮ್ಯ ದೇವ ಸಂಶಯಂ ತದನ್ಯದೇಶ ಮುದ್ರಿತಂ ವ್ಯಶೋಷಯದ್ಧಿ ಮಾರುತಃ, ಅದನ್ನು ಪೂರ್ಣ ಒಣಗಿಸಿಬಿಟ್ರಂತೆ. ಹೇಳೋ ತಾತ್ಪರ್ಯ, ಅಷ್ಟು ಸೈನ್ಯವನ್ನು ತೆಗೆದುಕೊಂಡು ಕೃಷ್ಣನ ಸಂಹಾರ ಮಾಡುವುದಕ್ಕಾಗಿ ಜರಾಸಂಧನ ಹತ್ತಿರ ಈ ಕಾಲಯವನ ಬರ್ತಾ ಇದ್ದಾನೆ. ಹರಿಶ್ಚ ವೈನತೆಯುಕ್ ವಿಚಾರ್ಯ ರಾಮ ಸಂಯುತ ಸದಾ ಅತಿಪೂರ್ಣ ಸಂವಿದಪ್ಯಜೋಪಿ ಲೀಲೆಯ ಸ್ಮರತ್ ಸುಯುತ್ಸಯೋಪಿ ಯಾವನ. ಹೀಗೆ ಯುದ್ಧಕ್ಕಾಗಿ ಬರ್ತಾ ಇದ್ದ ಸುದ್ದಿ ಕೃಷ್ಣನಿಗೆ ಗೊತ್ತಾಯಿತು. ಓ, ಯುದ್ಧ ಮಾಡಬೇಕು, ನಮ್ಮ ಜೊತೆಗೆ ನನ್ನನ್ನು ಸಂಹಾರ ಮಾಡಬೇಕು, ನಮ್ಮ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಜರಾಸಂಧಾದಿಗಳು ಕಾಲಯವನನ್ನು ಮುಂದೆ ಮಾಡಿಕೊಂಡು ಇಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ತಿಳಿದುಕೊಂಡು ಕೃಷ್ಣನಿಗೆ ಸುದ್ದಿ ಗೊತ್ತಾದದ್ದಕ್ಕೆ ನನ್ನ ಸಲವಾಗಿ ಉಳಿದವರು ಎಲ್ಲರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಕೃಷ್ಣ ತಾನು ಆಗ ಸಮುದ್ರದ ಮಧ್ಯದಲ್ಲಿ ಒಂದು ದ್ವಾರಕಾ ಎಂಬ ನಗರವನ್ನೇ ನಿರ್ಮಾಣ ಮಾಡಿಬಿಡ್ತಾನೆ. ಬಹಳ ಅದ್ಭುತವಾದದ್ದು. ಮಥುರಾ ಪಟ್ಟಣದಲ್ಲಿ ಇದ್ದವರು ಎಲ್ಲರಿಗೂ ತೊಂದರೆ ಆಗ್ತದೆ, ಹಾಗೆ ತೊಂದರೆ ಆಗಬಾರದು. ನನ್ನ ಸಲವಾಗಿ ನನಗೂ ಜರಾಸಂಧನಿಗೆ ಸಮಸ್ಯೆ ಇದೆ, ಆ ಸಮಸ್ಯೆಕ್ಕಾಗಿ ಉಳಿದವರಿಗೆಲ್ಲ ತೊಂದರೆ ಆಗಬಾರದು ಅಂತ ಹೇಳಿ ತಾನು ಅದ್ಭುತವಾದ ನಗರವನ್ನೇ ನಿರ್ಮಾಣ ಮಾಡುತ್ತಾನೆ. ಸ ಯಾದವಾನ್ ಹನಿಷ್ಯತಿ ಪ್ರಸಂಗತಸ್ತು ಕೋಪದಃ ಪುರಾಜಯಾಶಯಾಹಿನೋ ಯದುರ್ಜಗ್ವಿಮಾನಸೋ ನಿರಾಶಕೋದ್ಯ ಯಾದವಾನಪಿ ಸ್ಮ ಪೀಡಯಿಷ್ಯತಿ ಅತಃ ಸಮುದ್ರ ಮಧ್ಯಗಂ ಪುರಿಂ ವಿಧಾಯ ಮಧ್ಯತೆ. ಹಾಗಾಗಿ ಸಮುದ್ರದ ಮಧ್ಯದಲ್ಲಿ ಒಂದು ಪುರವನ್ನು, ಒಂದು ನಗರವನ್ನು ನಿರ್ಮಾಣ ಮಾಡ್ತೇನೆ, ಅದಕ್ಕೇನೆ ದ್ವಾರಕಾ. ಅದ್ಭುತವಾದ ನಿರ್ಮಾಣ ಮಾಡ್ತಾನೆ. ಅದನ್ನು ಮತ್ತೆ ಪುನಃ ನಾಳಿನ ದಿವಸ ನಾವು ಕೇಳೋಣ. ಇವತ್ತಿಗೆ ಇಲ್ಲಿಗೆ ಈ ಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.